ಸ್ನೇಹಿತರೆ ನಮಸ್ಕಾರ. ಮೀಡಿಯಾ ಮೈಂಡ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆಸಿದ ಉಗ್ರರ ದಾಳಿಯಲ್ಲಿ ಪ್ರವಾಸಿಗರು ಸಾವನ್ನಪ್ಪಿದ ಬೆನ್ನಲ್ಲೇ ಭಾರತ ತನ್ನ ರಾಜತಾಂತ್ರಿಕ ಕ್ರಮಗಳ ಮೂಲಕ ಪಾಕಿಸ್ತಾನಕ್ಕೆ ತಿರುಗೇಟನ್ನ ನೀಡಿದ್ರೂ ಪಾಪಿ ಪಾಕಿಸ್ತಾನ ಮಾತ್ರ ಬುದ್ಧಿಯನ್ನ ಕಲಿಯುತ್ತಿಲ್ಲ. ಪದೇ ಪದೇ ಕಾಲು ಕೆರೆದು ಜಗಳಕ್ಕೆ ನಿಲ್ಲುತ್ತಿದೆ. ಈಗ ಭಾರತದ ದಾಳಿಯನ್ನ ಹಿಮ್ಮೆಟ್ಟಿಸಲು ರೆಡಿಯಾಗಿರಿ ಎಂದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ತಮ್ಮ ಸೈನ್ಯಕ್ಕೆ ಆದೇಶವನ್ನ ನೀಡಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರ ವರ್ತನೆ ಏಕೆ ಹೀಗಿದೆ? ತಪ್ಪು ಮಾಡಿದ್ದೇವೆ ಎಂಬುದನ್ನು ಒಪ್ಪಿಕೊಳ್ಳುವ ಬದಲು ಭಾರತವನ್ನ ಕೆರಳಿಸಲು ಪದೇ ಪದೇ ಹುಚ್ಚುಚ್ಚು ಕ್ರಮಗಳನ್ನ ತೆಗೆದುಕೊಳ್ಳುತ್ತಿರುವುದಕ್ಕೆ? ಸದ್ಯ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಪಾಕ್ ಇದೆಯೇ? ನಿಜವಾದ ಯುದ್ಧ ಪ್ರಾರಂಭವಾದರೆ ಅದರ ಪರಿಣಾಮ ಏನೆಂದು ಆಸಿಮ್ ಮುನೀರ್ ಅವರಿಗೆ ತಿಳಿದಿಲ್ಲವೇ? ಯುದ್ಧದ ನಂತರ ಪರಿಣಾಮಗಳ ಬಗ್ಗೆ ಮುನೀರ್ ತಿಳಿದಿದ್ದರೂ ಸಹ ಭಾರತದೊಂದಿಗೆ ಯುದ್ಧವನ್ನ ಏಕೆ ಬಯಸುತ್ತಿದ್ದಾರೆ? ಪಾಕ್ ಸೇನಾ ಮುಖ್ಯಸ್ಥ ಭಾರತದ ವಿರುದ್ಧ ಯುದ್ಧವನ್ನ ಬಯಸುತ್ತಿರುವುದಕ್ಕೆ ಏಕಿಷ್ಟು ಹತಾಸೆ? ಆತನ ಗುರಿ ಏನು ಎನ್ನುವುದನ್ನ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಪ್ರಸ್ತುತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾಗಿರುವ ಆಸಿಮ್ ಮುನೀರ್ ಅಲ್ಲಿನ ಜನರಲ್ಲಿ ಅಷ್ಟೇನು ಜನಪ್ರಿಯತೆಯನ್ನ ಪಡೆದಿಲ್ಲ. ಸೇನೆಯು ಕೂಡ ಅವರ ನಿಯಂತ್ರಣದಲ್ಲಿ ಇಲ್ಲ ಎಂಬ ಟೀಕೆ ಇದೆ. ಯಾರು ತಮ್ಮ ಸಾಮರ್ಥ್ಯಗಳನ್ನ ಗುರುತಿಸದ ಕಾರಣ ಮುನೀರ್ ಹೆಚ್ಚು ಹೆಚ್ಚು ನಿರಾಶೆಗೊಂಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಡಿಜಿಪಿ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಬಲೂಚಿಸ್ತಾನದ ಬಂಡುಕೋರರಿಂದ ಹೆಚ್ಚುತ್ತಿರುವ ಬೆದರಿಕೆ ಕೂಡ ಪಾಕಿಸ್ತಾನ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆಯಾಗಿದೆ. ಖೈಬರ್ ಪಖ್ತೂನ್ಖ್ವಾದಿಂದ ತೆಹರೀಕ್ ಎ ತಾಲಿಬಾನ್ ಪಾಕಿಸ್ತಾನ ಹೊರಹೊಮ್ಮುತ್ತಿದ್ದು ಡಜನ್ ಗಟ್ಟಲೆ ಸೈನಿಕರನ್ನ ಕೊಲ್ಲುತ್ತಿದೆ. ಈ ಮಧ್ಯೆ ಸಿಂಧ್ ಗಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ಕಾಲುವೆಯ ಯೋಜನೆ ವಿರುದ್ಧ ಸ್ಥಳೀಯರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಜೈಲಿಗೆ ಹಾಕಿದ್ದಕ್ಕಾಗಿ ಪಂಜಾಬ್ನಲ್ಲಿಯೂ ಪ್ರತಿಭಟನೆಗಳು ನಡೆಯುತ್ತಿವೆ. ಇತ್ತೀಚಿನ ರೈಲು ಅಪಹರಣದ ಘಟನೆಯು ಪಾಕಿಸ್ತಾನ ಸೇನೆಯು ತಮ್ಮದೇ ದೇಶದಲ್ಲಿ ಒಂದೇ ಒಂದು ರೈಲನ್ನು ಸಹ ರಕ್ಷಿಸಲು ಸಾಧ್ಯವಾಗದ ಭೀಕರ ಪರಿಸ್ಥಿತಿಯಲ್ಲಿದೆ ಎಂಬುದನ್ನ ಸಾಬೀತುಪಡಿಸುತ್ತದೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥರ ಪ್ರತಿಷ್ಠೆ ಎಲ್ಲ ಅಂಶಗಳಲ್ಲಿಯೂ ಕಳಂಕಿತವಾಗಿದೆ. ಆಸಿಮ್ ಮುನೀರ್ ಕಾಶ್ಮೀರ ಸಮಸ್ಯೆಯನ್ನ ಮುನ್ನೆಲೆಗೆ ತಂದು ತಾನು ಸಮರ್ಥನೆಂದು ಬಿಂಬಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಂದಹಾಗೆ ಪಾಕಿಸ್ತಾನಿ ಜನರಲ್ಲಿ ತಮ್ಮ ನಾಯಕರಿಗಿಂತ ಸೈನ್ಯ ಮುಖ್ಯ, ಸೇನಾ ಮುಖ್ಯಸ್ಥ ಏನು ಹೇಳಿದರೂ ಕುರುಡಾಗಿ ನಂಬುವ ಜನರಿದ್ದಾರೆ. ಆದ್ದರಿಂದ ಆಸಿಮ್ ಮುನೀರ್ ಭಾರತದೊಂದಿಗೆ ಯುದ್ಧಕ್ಕೆ ಹೋಗಲು ಉತ್ಸುಕನಾಗಿದ್ದಾನೆ. ಆದರೆ ಯುದ್ಧವನ್ನ ತನ್ನ ಸ್ವಂತಕ್ಕೆ ಬಳಸಿದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂಬ ಭಯದಿಂದ ಭಾರತದ ವಿರುದ್ಧ ನೇರವಾಗಿ ಯುದ್ಧಕ್ಕೆ ಇಳಿಯದೆ ಭಯೋತ್ಪಾದಕ ದಾಳಿಗಳನ್ನ ಪ್ರಚೋದಿಸುವುದು ಆತನ ಯೋಜನೆಯಾಗಿದೆ ಎಂದು ತೋರುತ್ತದೆ. ಆದರೆ ಆಸಿಮ್ ಮುನೀರ್ ನಿರೀಕ್ಷಿಸಿದಂತೆ ಯುದ್ಧ ಬಂದರೆ ಪಾಕಿಸ್ತಾನ ಭಾರತದೊಂದಿಗೆ ಹೋರಾಡಲು ಸಾಧ್ಯವಾಗುವುದಿಲ್ಲ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಏನೇ ಸಂಭವಿಸಿತು, ಏನೇನು ಆಯಿತು ಎಂಬುದು ಎಲ್ಲರಿಗೂ ಗೊತ್ತಿದೆ. ಪಾಕಿಸ್ತಾನ ಆ ಯುದ್ಧದಲ್ಲಿ ಬಾಲ ಮುದುರಿಕೊಂಡು ಪಲಾಯನ ಮಾಡಬೇಕಾಯಿತು. ಮತ್ತೊಂದೆಡೆ IMF ಸೇರಿದಂತೆ ಹಲವು ದೇಶಗಳಿಂದ ಸಹಾಯ ಕೇಳಿದರೂ $7 ಬಿಲಿಯನ್ ಸಾಲವನ್ನ ಹೊತ್ತುಕೊಂಡಿರುವ ಪಾಕಿಸ್ತಾನ ವಿಶ್ವದ 5ನೆಯ ಅತಿದೊಡ್ಡ ಆರ್ಥಿಕತೆಯಾದ ಭಾರತದೊಂದಿಗೆ ಮತ್ತೊಮ್ಮೆ ಘರ್ಷಣೆ ನಡೆಸಲು ಬಯಸುತ್ತಿರುವುದು ಅವರ ಹತಾಶೆಗೆ ಸಾಕ್ಷಿಯಾಗಿದೆ. ಯುದ್ಧ ಮಾಡಲು ಬೃಹತ್ ರಕ್ಷಣಾ ಬಜೆಟ್ ಹೊಂದಿದರೆ ಸಾಕಾಗುವುದಿಲ್ಲ. ಯುದ್ಧದ ನಂತರದ ಪರಿಣಾಮಗಳನ್ನು ನಿಭಾಯಿಸಲು ನಿಮಗೆ ಬಲಿಷ್ಠ ಆರ್ಥಿಕತೆ ಕೂಡ ಬೇಕು. ಈ ಸಾಮರ್ಥ್ಯ ತನ್ನ ಬಳಿ ಇದೆಯೋ ಇಲ್ಲವೋ ಎಂಬುದನ್ನ ಬೇರೆ ಯಾವುದೇ ದೇಶಕ್ಕಿಂತ ಪಾಕಿಸ್ತಾನವೇ ಚೆನ್ನಾಗಿ ತಿಳಿದಿದೆ. ಆದಾಗ್ಯೂ ತನ್ನ ಕಳಂಕಿತ ಖ್ಯಾತಿಯನ್ನ ಉಳಿಸಿಕೊಳ್ಳಲು ಅಂತಹ ಯುದ್ಧ ತಂತ್ರವನ್ನ ಹುಡುಕುತ್ತಿರುವ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ಅದರ ಪರಿಣಾಮಗಳನ್ನ ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತಿಕೆ ಇಲ್ಲ ಎಂಬುದು ಮಾತ್ರ ಸ್ಪಷ್ಟವಾಗಿದೆ. ಸದ್ಯಕ್ಕೆ ಭಾರತ ಯಾವ ದಿಟ್ಟ ಕ್ರಮವನ್ನ ತೆಗೆದುಕೊಳ್ಳುತ್ತದೆ ಎಂದು ಇಡೀ ಜಗತ್ತೇ ಕುತೂಹಲದಿಂದ ಕಾಯುತ್ತಿದೆ. ಪ್ರಾಥಮಿಕವಾಗಿ ಕೇಂದ್ರ ಸರ್ಕಾರ ತನ್ನ ರಾಜತಾಂತ್ರಿಕ ಕ್ರಮಗಳ ಮೂಲಕ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುತ್ತಿದ್ದರೂ ಪಾಕಿಸ್ತಾನ ಮಾತ್ರ ತನ್ನ ಮೊಂಡುತನವನ್ನ ಬಿಡುತ್ತಿಲ್ಲ. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಲು ಹಲವು ಕ್ರಮಗಳನ್ನ ತೆಗೆದುಕೊಳ್ಳುತ್ತಿದೆ. ಮುಂದಿನ ದೃಢ ನಿರ್ಧಾರ, ಗಟ್ಟಿ ಕ್ರಮ ಯಾವುದು ಎನ್ನುವುದನ್ನ ಇಡೀ ಜಗತ್ತು ಕುತೂಹಲದಿಂದ ವೀಕ್ಷಣೆ ಮಾಡುತ್ತಿದೆ.
ಇಂಥದ್ರಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ಭಾರತದೊಂದಿಗೆ ಏಕೆ ಯುದ್ಧ ಬೇಕಾಗಿದೆ ಎನ್ನುವುದರ ಸಂಕ್ಷಿಪ್ತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡಲಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸ್ನೇಹಿತರೆ, ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ. ನಮಸ್ಕಾರ.